ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗಾಡಿ ಓಡಿಸೋದೇ ಡ್ರೈವರ್. ಸೊ ಡ್ರೈವರ್ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಬರ್ತಾ ಇದೆ ಹಾಗೆ ಖಂಡಿತ ಈಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಿಂದಿರೋಂಥ ನಾನು ಇಲ್ಲ ಅಂತಿದ್ರೆ ತಪ್ಪಾಗುತ್ತೆ. ಅದಕ್ಕೆ ಬರದೇ ಅಂತ ಟಿಫಿನ್ ಮಾಡೋಕ್ಕಾಗಲ್ಲ. ಸರ್ ಗಮನ ಪ್ರಶ್ನೆ ಅಲ್ಲ ಸರ್. ಸ್ವಲ್ಪ ಬ್ರೇಕ್ ಕೊಟ್ಟ ಗಾಡಿ ಗಮನಕ್ಕೆ ಬಂದು ಆಕ್ಸಿಡೆಂಟ್ ಮಾಡೋಲ್ಲ. ಗಮನಕ್ಕೆ ಬಂದು ತಗೊಂಡು ಯಾರು ಇಟ್ಕೊಳ್ಳಲ್ಲ. ಗಮನಕ್ಕೆ ಬಂದು ಎಲ್ಲ ಬಂದು ಯಾರು ಇಂಜೆಕ್ಷನ್ಗೆ ಮಾಡಲ್ಲ. ಬ್ರೇಕ್ ಹೊಡೆದಾಗ ಇದಾಗಿದೆ. ಫಸ್ಟ್ ರೋಡ್ ಸರಿ ಮಾಡೋಕ್ಕೆ ಅದೇನಾಗಿದೆ ರೋಡೆಲ್ಲ ಸ್ವಲ್ಪ ಕರಳೆಲ್ಲ ಇದ್ದಾಗ ಬ್ರೇಕ್ ಹೊಡೆದಾಗ ಸ್ಪೀಡ್ ಆಗ್ತದೆ. ಮೊನ್ನೆ ಥರ ರೋಡ್ ರೆಡಿ ಮಾಡಿದ್ದಾರೆ. ಬಂದು ಆಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಅದಕ್ಕೆ ಇವಾಗ ಆಗಿಲ್ಲ. ಜೊತೆಗೆ ಆಗಿದಷ್ಟೇ ಇಮಿಡಿಯೇಟ್ಲಿ ಗಾಡಿ ಕರೆಕ್ಟಾಗಿ ತಗೊಂಡು ಕರೆಕ್ಟಾಗಿ ರೋಡಲ್ಲಿ ಡ್ರೈವರ್ ಹೋಗಿದ್ದಾರೆ. ನಾವು ಟ್ಯಾಲೆಂಟಿಗೆ ನಾವು ಅಪ್ರಿಷಿಯೇಟ್ ಮಾಡಬೇಕು ಆಯಿತಾ. ಸೊ ನನ್ನ ಪ್ರಕಾರ ಟ್ಯಾಲೆಂಟ್ ಅಪ್ರಿಷಿಯೇಟ್ ಮಾಡೋಣ. ಆಕ್ಸಿಡೆಂಟಲ್ಲಿ ಆಗಿರುತ್ತೆ ಅವ್ರು ನಾವು ಕಾರ್ಮಿಕರು. ಅದಕ್ಕೂ ನಾವು ತೋರಿಸಿದ್ದೀವಿ. ಅವ್ರು ಓಡಿಸ್ತಾ ಇರಲಿಲ್ಲ ಅನ್ನೋದಕ್ಕೆ ನಾನು ತೋರಿಸ್ತೀನಿ. ಮೋರವರು ಅವ್ರು ಓಡಿಸೋಕ್ಕೆ ಅವ್ರು ಎಷ್ಟೋ ದಿವಸದಿಂದ ರೀಸೆಂಟಾಗಿ ಅವರು ವಿಷಯದಲ್ಲಿ ಬಂದಿದ್ದೇ ಅವ್ರು ಇನ್ನೂ 2 ದಿವಸ ಆಗಿದೆ ಅಷ್ಟೇ. 2 ದಿವಸ ಆಗಿದೆ. ಅದಕ್ಕೆ ಇವರು 3 ಅವರ್ ಕೂರಿಸ್ಕೊಂಡು ಇಷ್ಟೊತ್ತು ಒಂಥರ ಹಿಂಸೆ ಕೊಟ್ಕೊಂಡು ಇಷ್ಟೊಂದು ಇವಾಗ ಎಷ್ಟು ಆಕ್ಸಿಡೆಂಟ್ ಕೇಸ್ಗಳಲ್ಲಿ ಎಷ್ಟು ಕೇಸ್ಗಳಲ್ಲಿ ನಾನೇ ಒಂದು ಪ್ರಶ್ನೆ ಮಾಡ್ತೀನಿ. ಎಷ್ಟು ಕೇಸ್ಗಳಲ್ಲಿ ಇದೇ ಥರ ಎಲ್ಲಾದರೂ ಕರೆಸ್ಕೊಂಡು ಲಿಫ್ಟಿಂಗ್ ಮಾಡೋದಾಗಿರ್ಬೋದು, ವೀಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಎಷ್ಟೋ ಇಡೀ MG ರೋಡು ಬ್ರಿಗೇಡ್ ರೋಡಲ್ಲಿ ಇವಾಗ ರಂಜಾನ್ ದಿವಸ ರಾತ್ರಿ ಎಲ್ಲ ಗಾಡಿಗಳು ಹಂಗೆ ಓಡಾಡ್ತು. ಎಲ್ಲ ಗಾಡಿಗಳು ಎಷ್ಟು ಗಾಡಿಗಳು ಹಂಗೆ ಮಾಡಿದ್ರು. ಯಾರು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ ಬಿಡಿ, ನಾನು ಹೇಳೋದು ಬೇಡ ಆಯಿತಾ. ಫಸ್ಟ್ ಆಫ್ ಆಲ್ ಕೇಸೇ ರಿಜಿಸ್ಟರ್ ಆಗೋಲ್ಲ. ಅಲ್ಲೇ ಗಾಡಿ ನಡೀತಾರೆ, ಅಲ್ಲೇ ಒಂದು ಫೈನ್ ಹಾಕ್ತಾರೆ, ಗಾಡಿನ ಬಿಟ್ಟು ಕಳಿಸ್ತಾರೆ. ಬಟ್ ಸ್ಪೆಷಲಿ ಈ ಕೇಸಿಗೆ ಮಾತ್ರನೇ ಯಾಕೆ FIR ಹಾಕಿದ್ರು, ಯಾಕೆ ಅವ್ರನ್ನ ಕೋರ್ಟ್ ತನಕ ಕಳಿಸಿದ್ರು, ಯಾಕೆ ಇಷ್ಟೊಂದು ಅವ್ರಿಗೆ ಮಾನ್ಯತೆ ಕೊಟ್ಟು ಅಷ್ಟೊಂದು ಅವ್ರಿಗೆ ತೊಂದರೆ ಕೊಡಬೇಕು ಅಂದರೆ ಅವ್ರು ಬಂದಾಗೆಲ್ಲ ಇಂಡಿಯಾಗೆ ಬಂದು ಒಂದು 2 ದಿವಸ ಆಗಿರುತ್ತೆ. ಏನೋ ಮಾಡಿದ್ರೆ ಸಾಕು ಗೊತ್ತಿದೆ ಅಂತ ಟಾರ್ಗೆಟ್ ಮಾಡ್ತಾರೆ. ಉದ್ದೇಶ ನನಗೆ ಇವತ್ತು ಅರ್ಥ ಆಗ್ತಾಯಿಲ್ಲ. ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಸರ್ ಒಂದನ್ನು ಅರ್ಥ ಮಾಡ್ಬೇಕು ಸರ್. ಅವ್ರು ಬಂದರೆ ಕಾನೂನು ಇವಾಗ ಒಂದು ಸಿಗ್ನಲ್ ಜಂಪ್ ಮಾಡಿದ್ರೆ ಈಗ ನೀವೇ ಮಾಧ್ಯಮದವ್ರು ಫಾಸ್ಟಾಗಿ ಹೋಗ್ಬೇಕಾದ್ರೆ ಸಿಗ್ನಲ್ ಜಂಪ್ ಮಾಡ್ಕೊಂಡು ಯೂಸ್ ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಸರ್. ಸಿಗ್ನಲ್ ಜಂಪ್ ಮಾಡಿದ್ರೆ ಸಿಗ್ನಲ್ ಜಂಪ್ ಮಾಡೋದಕ್ಕೆ ಫೈನ್ ಹಾಕ್ಬೇಕು. ಕರೆಕ್ಟಾ? ಅಷ್ಟೇ. ಈ ಅಕಸ್ಮಾತ್ ಯಾರನ್ನ ನಮ್ಮ ಡ್ರೈವರ್ಗಳು ಡ್ರಿಂಕಿಂಗ್ ಆಗಿದೆ ಅಂತ ಹೇಳ್ತಾರೆ. ನಾವು ಆಕಸ್ಮಿಕವಾಗಿ ಬ್ರೇಕ್ ಹೊಡೆದು ಆಗಿರುವಂಥದ್ದು ಓಕೆ. ಅದು ತಪ್ಪು ಅನ್ನೋದಾದರೆ ಅದು ಸಂಬಂಧಪಟ್ಟ ಒಂದು ಫೈನ್ ಕೇಸ್ ಅಷ್ಟೇ. 1000 ರೂಪಾಯಿ ಫೈನ್ ಕೇಸ್ ಅಷ್ಟೇ. ಟಾರ್ಗೆಟ್ ಅಂದರೆ ಯಾಕೆ ಇಷ್ಟೊಂದು ಮಾನ್ಯತೆ ಕೊಡ್ತೀರಾ ಅಂತ ನನ್ನ ಪ್ರಶ್ನೆ ಇಷ್ಟೇ. ಈ ಕೇಸ್ ಇಷ್ಟೊಂದು ಮಾನ್ಯತೆ ಕೊಡಬೇಡಿ. ಎಷ್ಟೊಂದು ಎಲ್ಲ ಕೇಸು ಹಾಗೆ ಮಾಡ್ತಾ 1000 ರಾಷ್ಟ್ರೀಯ ಕೇಸ್ ಆಗ್ತದೆ. ಎಲ್ಲ ಕೇಸನ್ನು ಸೀಸ್ ಮಾಡ್ತೀರಾ, ವೆಹಿಕಲ್ಸ್ನ ಫೈನ್ ಹಾಕ್ಬೇಕಾದ್ರೆ ಕಳಿಸ್ತೀರಾ. ಯಾಕೆ ಸೀಸ್ ಮಾಡ್ತೀರಾ? ಯಾಕೆ ಇಷ್ಟೊಂದು ಅವ್ರು ಬಂದಿರೋದೇ ಅವತ್ತು ಇಂಡಿಯಾಗೆ ಬಂದಿರೋದೇ 2-3 ತಿಂಗಳಾದ್ಮೇಲೆ ಬಂದಿರೋದೇ ಅವತ್ತು ಬಂದಿದ್ದಾರೆ. ಜಸ್ಟ್ ಅವತ್ತು ಗಾಡಿಯ ವರ್ಕ್ಶಾಪಲ್ಲಿ ಪಾಲಿಶ್ಗೆಲ್ಲ ಬಿಟ್ಟಿದ್ದಾರೆ ಗಾಡಿ. ಸೊ ಪಾಲಿಶ್ ಬಿಟ್ಟಿರ್ತಕ್ಕಂಥ ಕಾರ್ನ ತೊಗೊಂಡ್ಬರೋಕ್ಕೆ ಡ್ರೈವರ್ ಕರ್ಕೊಂಡು ಹೋಗಿದ್ದಾರೆ. ಡ್ರೈವರ್ ತಗೊಂಡು ಬರಬೇಕಾದ್ರೆ ಬ್ರೇಕ್ ಹೊಡೆದಾಗ ಅದು ಗಾಡಿ ಲಿಫ್ಟ್ ಆಗಿದೆ. ಲಿಫ್ಟ್ ಅಂತ ನೀವು ಹೇಳ್ತೀರಾ, ನನ್ನ ಪ್ರಕಾರ ಸ್ಕಿಡ್ಡು ಇಲ್ಲ 100% ಇಲ್ಲ. ಅಷ್ಟೊಂದೆಲ್ಲ ಎಲ್ಲ ಅದು ಅಷ್ಟೊಂದು ಮುತ್ತಪ್ಪರ ಮಗನಿಗೆ ರಿಕ್ಕಿರೇಗೆ ಕಿಚ್ಚ ಅನ್ಕೊಂಡು ಮಾಡುವಂಥ ಅಷ್ಟು ಕ್ರೇಜೆಲ್ಲ ಇಲ್ಲ. ವೆರಿ ಡಿಗ್ನಿಫೈಡ್, ಭಾಳ ತೂಕವಾದ ವ್ಯಕ್ತಿ. ಅಷ್ಟು ರೋಡಲ್ಲಿ ಯಾರೋ ನೋಡಿದವ್ರು ಕಿಚ್ಚಾಡಿರೋದು ತಾವು ನೋಡಿರ್ತೀರಾ. ಪಾಪ ಅವ್ರು ಯಾಕೆ ಕಿಚ್ಚಾಡ್ತಾರೆ? ಅಲ್ಲ, ಪಬ್ಲಿಕ್ ಯಾರು ಬಂದು ಹೇಳೋದು ಅಂತ ಮುಂದೆ ಬಂದು ಹೇಳೋರು ಅವ್ರ ಕೂಡ ಬಗ್ಗೆ ಹೇಳ್ತೀವಿ. ಹೌದು, ಬೇಲು ತೊಗೊಂಡಿದ್ದೀವಿ ಕೋರ್ಟಲ್ಲಿ. ಬೇಲು ತೊಗೊಂಡು ಬೇಲ್ ಯಾಕೆ ಕೊಟ್ಟು ಒಂದು ಮಾಡೇ ಇಲ್ದಿರೋದಕ್ಕೆ ಅವರು ಒಬ್ಬ ಓನರ್ ಆಗಿ ಡ್ರೈವರ್ ಕೂಡ ಬೇಲ್ ತೊಗೊಂಡಿದ್ದಾರೆ. ಆ್ಯಂಡ್ ಇವರು ಕೂಡ ಬೇಲ್